ಹೈ ಗೈಸ್, ಇವತ್ತು ನಾವು ಆಡೋಕೆ ಹೋಗ್ತಾ ಇರೋ ಗೇಮು ಮೋಟೆಲ್ ಮ್ಯಾನೇಜರ್ ಸಿಮ್ಯುಲೇಟರ್. ಸೊ ಈ ಗೇಮಲ್ಲಿ ಸಿಂಪಲ್, ನಮ್ಮ ತಾತ ನಮಗೆ ಕೊಟ್ಟೋಗಿರೋ ಒಂದು ಮೋಟಲ್ ಇರುತ್ತೆ, ಹಳೆಯ ಮೋಟಲ್ಲು. ಈ ಮೋಟಲ್ ಒಳಗಡೆ ರೂಮ್ಸ್ ಮತ್ತೊಂದು ಶಾಪ್, ಅಂದರೆ ಒಂದು ಚಿಪ್ಸು ಜ್ಯೂಸ್ ಆ ಥರ ಇಡೋ ಥರ ಒಂದು ಶಾಪ್ ಇರುತ್ತೆ, ಮತ್ತು ಇನ್ನೊಂದು ನಮ್ಮದೇ ಒಂದು ಫ್ಯೂಯಲ್ ಪಂಪ್ ಇರುತ್ತೆ. ಈ ಮೂರನ್ನು ನೋಡಿಕೊಂಡು ನಮ್ಮ ಬಿಸ್ನೆಸ್ನ ನಾವು ದೊಡ್ಡದಾಗಿ ನಡೆಸ್ಕೊಂಡು ಹೋಗಬೇಕು ಅಷ್ಟೇ. ಸೊ ಇವತ್ತು ನಾನು ಆ್ಯಕ್ಚುಲಿ ಗೇಮ್ ಆದಮೇಲೆ ನಾನು ಸ್ವಲ್ಪ ಅನಲೈಸ್ ಮಾಡಬೇಕಿತ್ತು, ನಾನು ಸ್ವಲ್ಪ ಅನಲೈಸ್ ಎಲ್ಲ ಮಾಡಾಯಿತು. ಸೊ ಈಗ ಶಾಪಲ್ಲಿ ಸ್ವಲ್ಪ ಥಿಂಗ್ಸ್ಗಳನ್ನೆಲ್ಲ ಹಾಕ್ಬಿಟ್ಟು ಶಾಪ್ನ ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಶಾಪಲ್ಲಿ ಇದೇನೋ ಒಂದಿದೆ, ಒಂದು ಮೇ ಬಿ ಇದರಲ್ಲಿ ನಾವು ಚಿಪ್ಸ್ ಜ್ಯೂಸು ನೀರಿನ ಬಾಟ್ಲೆಲ್ಲ ಇಡ್ಬೋದು ಅನ್ಸುತ್ತೆ. ನಾನು ಆ್ಯಕ್ಚುಲಿ ಸ್ವಲ್ಪ ನನ್ನ ಜ್ಯೂಸು ಚಿಪ್ಸ್ಗಳನ್ನೆಲ್ಲ ನಾನು ಆಲ್ರೆಡಿ ಆರ್ಡ್ರ್ ಮಾಡಿ ತರಿಸ್ಬಿಟ್ಟಿದ್ದೆ. ಇನ್ನೊಂದು ಫ್ರಿಡ್ಜ್ ಇದೆ, ಈ ಫ್ರಿಡ್ಜ್ನ ತೊಗೊಂಡೋಗಿ ಅಲ್ಲಿ ಫಿಕ್ಸ್ ಮಾಡೋಣ. ಫ್ರಿಡ್ಜ್ಗಳು ಇಟ್ಟರೆ ಫ್ರಿಡ್ಜ್ ಒಳಗೆ ನಾವು ಕೂಲ್ ಡ್ರಿಂಕ್ಸ್ನೂ ಇಡ್ಬೋದು. ತೊಗೊಂಡೋಗಿ ಫಸ್ಟು ಫಿಟ್ ಮಾಡಿಬಿಡೋಣ. ಎಲ್ಲಿಡೋಣ? ಮೇ ಬಿ ಕಾರ್ನರ್ ಮೇ ಬಿ ಸೆಟ್ ಆಗ್ಬೋದು. ಕಾರ್ನರ್ ಒಳಗಡೆ ಇಟ್ಕೊಳ್ಳೋಣ. ಹಾಂ, ಒಳಗೆ ಓಕೆ, ಸ್ವಲ್ಪ ಓಕೆ ಕಾಣ್ತಾ ಇದೆ. ಸೊ ಈಗ ಅದಕ್ಕೆ ಜ್ಯೂಸ್ಗಳನ್ನೆಲ್ಲ ಹಿಡ್ಕೊತ ಬರೋಣ. ಆಮೇಲೆ ಇನ್ನೇನಾದರೂ ಇರೋದಿದೆಯಾ ಶಾಪ್ ಒಳಗಡೆ? ಏನು ಇರೋದು ಅಂತ ಇಲ್ಲ ಅನಿಸುತ್ತೆ. ಓಕೆ, ಜ್ಯೂಸ್ನ ತೊಗೊಂಡೋಗಿ ಫ್ರಿಡ್ಜ್ ಒಳಗಿಡಕ್ಕೆ ಟ್ರೈ ಮಾಡೋಣ. ಓಪನ್ ಹೆಂಗಾಗುತ್ತಪ್ಪ? ಓಪನ್ ಆಯಿತು. ಈ ಥರ ಇಡಕ್ಕೆ ಬರ್ತಾ ಇಲ್ಲ, ಹೇಗಿಡ್ಬೇಕು ಮತ್ತೆ ಇದನ್ನು ಒಂದೊಂದೇ ಒಳಗಡೆ? ಹೆಂಗಿಡ್ಬೇಕಪ್ಪ? ಹೀಗಿಟ್ರೆ ಕೂರತ್ತಾ ಇಲ್ಲ. ಒಂದೊಂದೇ ಮಾಡಿಡ್ಬೇಕಾ ನಾವು? ಹಿಂಗೆ ಇದರಲ್ಲಿ ಏನಾದರೂ ಕೂರತ್ತಾ? ಇದರಲ್ಲೂ ಕೂರ್ತಿಲ್ಲ. ಸೊ ಒಂದೊಂದೇ ತೊಗೊಂಡಿಟ್ಟು ನೋಡೋಣ. ಈಗ ಒಂದೊಂದು ಇಡ್ತಾ ಹೋದ್ರು ಒಂದೊಂದು ಕೂರ್ತಾ ಇಲ್ವಲ್ಲಪ್ಪ ಇದರಲ್ಲಿ. ಹೆಂಗೆ ಕೂರಿಸ್ಬೇಕು? ಮತ್ತೆ ಈಗ ಇಲ್ಲಿ ಕೂತ್ಕೊಳ್ತಾ ಇದೆ, ಹಾಗಾದರೆ ಇಲ್ಲೇ ಜೋಡಿಸೋಣ. ಒಂದೊಂದೇ ತೆಗೆದು ಜೋಡಿಸೋಣ. ಓಕೆ, ಫೈನಲಿ ಎಲ್ಲ ಜೋಡಿಸಿದ್ದೀನಿ ಒಂದು ಬಾಕ್ಸ್ನ. ತೊಗೊಂಡು ಮತ್ತೆ ಅಲ್ಲೇ ಬಿಸಾಕ್ಬಿಡ್ಬೇಕು. ಹೊರಗಡೆ ತುಂಬ ಕಸ ಬಿಸಾಕಿದ್ದೀನಿ, ಅಂದರೆ ಆ ಶಾಪ್ನ ಕ್ಲೀನ್ ಮಾಡಿದ ಶಾಪಲ್ಲಿ ಇದ್ದಿದ್ದು ಕಸ ಎಲ್ಲ ಅದ್ರ ಮುಂದೆನೇ ಬಿಸಾಕೊಂಡಿದ್ದೀನಿ. ಕ್ಲೀನ್ ಮಾಡಬೇಕಿತ್ತು. ಇದು ಯಾವುದಿದು? ಇನ್ನೊಂದು ಜ್ಯೂಸು, ಈ ಜ್ಯೂಸ್ ಕೂರತ್ತ ನೋಡೋಣ ಒಂದು ನಿಮಿಷ ಅಲ್ಲಿ. ಒಂದೊಂದೇ ತೆಗೆದು ಜೋಡಿಸ್ಬೇಕೇನೋ ಸಲ. ಒಂದ್ಸತಿ ಟ್ರೈ ಮಾಡೋಣ, ಒಂದೇ ಸತಿ ಕೂರತ್ತಾ ಅಂತ. ನಾನು ಒಂದು ಕಡೆ ಚೆಕ್ ಮಾಡಿದೆ ಈಗಾಗಲೇ. ಇದನ್ನು ಬಾಕ್ಸ್ ಇಟ್ಕೊಂಡು ಈ ಪ್ರೆಸ್ ಮಾಡಿದ್ರೆ ಎಲ್ಲ ಒಂದೇ ಸರಿ ಫಿಟ್ ಆಗೋದಂತೆ. ಫಿಟ್ ಆಯ್ತು ಮಾರಾಯ, ಸುಮ್ಮನೆ ನಾನು ಅವಾಗ ಒಂದೊಂದೇ ಜೋಡಿಸ್ತಾ ಇದ್ದೆ. ಮತ್ತೆ ಈ ಬಾಕ್ಸ್ ಟ್ರೈ ಮಾಡೋಣ, ನೋಡೋಣ ಏನಾಗುತ್ತೆ ಅಂತ. ಬಟ್ ಇದ್ಯಾಕೆ ಮಾತ್ರ ಕೂರ್ತಾ ಇಲ್ವಲ್ಲ? ಇದನ್ನೇನಾದರೂ ಟ್ರೈ ಮಾಡೋಣ. ಇದು ಒಂದು ಕೂರ್ತಾನೆ ಇಲ್ಲಪ್ಪ. ಒಂದು ಕೂರಿಸ್ತಾನೆ, ಇಂಥ ಜ್ಯೂಸ್ ಬಾಟ್ಲು ಮಾಡಿ ಇದು ಕೂರ್ತಾ ಇಲ್ಲ, ಮಾಡ್ತಾ ಇಲ್ಲ. ನಾವೇ ಒಂದೊಂದೇ ಎದ್ದು ಜೋಡಿಸ್ಬೇಕಾಗ್ತಾ ಇದೆ. ಒಂದು ಜೋಡಿಸ್ತಾ ಒಂದೆರಡು ಜೋಡಿಸ್ಬಿಟ್ಟು ಎದ್ದು ಬಿಸಾಕೋಣ ಆ ಕಡೆ. ಅವನು ಸಾಕ್ತಾನೆ, ಕೂರ್ತಾ ಇಲ್ಲ, ಮಾಡ್ತಾ ಇಲ್ಲ, ಕೂರ್ತಾ ಇಲ್ಲ. ಹೋಗಿ ಆ ಕಡೆ ಸೈಡಿಗೆ ಇರು ನೀನು, ಬೇರೆದಾದ್ರೂ ತೋರಿಸ್ಕೊಳ್ತೀನಿ ನಾನು ಅಷ್ಟರಲ್ಲಿ. ಇದು ಚಿಪ್ಸು. ನಮ್ಮ ಅಕೌಂಟಲ್ಲಿ ನೋಡಿ ವಾಯ್ಸ್ ಎಷ್ಟಿದೆ? $80 ಇದೆ ಅಷ್ಟೇ. ಇತ್ತು ಆ್ಯಕ್ಚುಲಿ $400 ಏನೋ ಇತ್ತು. $400 ನಾನು ಈಗ ಶಾಪಿಗೆ ಒಂದು ಸ್ವಲ್ಪ ಥಿಂಗ್ಸ್ ತರಿಸ್ಕೊಂಡೆ. ಮತ್ತು ನಮ್ಮ ಹತ್ರ ಒಂದು ರೂಮ್ ಆಲ್ರೆಡಿ ಅಲ್ಲಿಂದನೇ ಸಿಕ್ಕಿರುತ್ತೆ ನಮಗೆ. ಆ ರೂಮ್ಗೋಸ್ಕರ ಸ್ವಲ್ಪ ಥಿಂಗ್ಸ್ನ ತರಿಸ್ಕೊಂಡಿದ್ದೆ. ಕೋಲ್ಡ್ ಡ್ರಿಂಕ್ಸ್, ಇದು ಕೋಲ್ಡ್ ಡ್ರಿಂಕ್ಸ್ನ ಫ್ರಿಜ್ಜಲ್ಲಿ ಇಡ್ಬೋದು. ಸಿಂಪಲ್, ತೊಗೊಬನ್ನಿ, ಈಗ ಪ್ರೆಸ್ ಮಾಡಿ ಎಲ್ಲ ಶಿಕ್ ಅಂತ ಜೋಡಿಸ್ಬಿಡಿ. ನಾವೀಗ ಇದನ್ನು ಮಾಡಿಬಿಟ್ಟು ನಾವು ಶಾಪ್ನ ಓಪನ್ ಮಾಡೋಣಂತೆ. ಶಾಪ್ ಓಪನ್ ಮಾಡಿದ ಮೇಲೆ ನೋಡೋಣ ಕಸ್ಟಮರ್ ಎಲ್ಲ ಯಾವ ರೇಂಜಿಗೆ ಬರ್ತಾರೆ ಅಂತ. ಬಟ್ ಗಾಯ್ಸ್, ಒಂದು ಸೌಂಡ್ ಬರ್ತಾ ಇದೆ, ಅಂದರೆ ಇದರಲ್ಲಿ ಈ ಥರ ಹಾರರ್ ವೈಬ್ ಸೌಂಡ್ ಬರ್ತಾ ಇದೆ. ಇದೆ ಎಲ್ಲೋ ತೋಳ ಕುತ್ಕೊಂಡು ಕೂಗ್ತಾ ಇರೋ ಸೌಂಡ್ ಬರುತ್ತೆ. ಗೇಮ್ ಒಳ್ಳೆ ಹಾರರ್ ಗೇಮ್ ಆಡ್ದಂಗೆ ಫೀಲ್ ಆಗುತ್ತೆ ನೋಡಿ ಗಾಯ್ಸ್ ಇದು. ಬಟ್ ನಮ್ಮ ಹೋಟೆಲ್ ಸುತ್ತಮುತ್ತ ಒಂದು ಮನೆ ಇಲ್ಲ, ಈ ಕಾಡು.
ಇದು ಕೋಲ್ಡ್ ಡ್ರಿಂಕ್ಸ್ ಮೀನ್ಸ್ ಬ್ಲ್ಯಾಕ್ ಡ್ರಿಂಕ್ಸ್ ತೋರಿಸೋಣ. ಓಕೆ, ಖಾಲಿ. ಏನು ಇಡೋಣ ನೆಕ್ಸ್ಟು? ಅದು ಯಾವುದೋ ಒಂದು ಕೋಲ್ಡ್ ಡ್ರಿಂಕ್ಸ್ ಯಾವುದೇ ಸಿಗತ್ತೆ ಅದನ್ನು ಸುಮ್ಮನೆ ಆರ್ಡ್ರ್ ಮಾಡಿಸಿದ್ದೀನಿ. ಫಸ್ಟ್ ಗೊತ್ತಾಗಲ್ಲ ಏನೇನು ಮಾಡಬೇಕಂತ. ಸೊ ಅದಕ್ಕೆ ಇವಾಗ ಬರೋ ಜ್ಯೂಸೆಲ್ಲ ಸುಮ್ಮನೆ ಆರ್ಡ್ರ್ ಹಾಕ್ಬಿಟ್ಟೆ. ಕಮ್ಮಿ ದುಡ್ಡಿಗೆ ಇದ್ದಿದ್ದನ್ನೆಲ್ಲ ಅದ್ರಲ್ಲಿ ಒಂದು $80 ಉಳಿಸ್ಕೊಂಡಿದ್ದೀನಿ. ಅಂತ ಇದು ಡ್ರಾಫ್ಟ್ ಸೋಡಾನು ಅದನ್ನ ಜೋಡಿಸೋಣ. ಒಟ್ಟಿನಲ್ಲಿ ಫ್ರಿಡ್ಜ್ ತುಂಬೋ ಥರ ಆದರೆ ಕಸ್ಟಮರ್ಗಳಿಗೆ ಅನಿಸುತ್ತೆ, ಓ ಏನೋ ಇಟ್ಟವನೇ ಪರವಾಗಿಲ್ಲ ಅಂತ ಅನಿಸ್ಬೇಕು. ಇದೇನು ಮಾರ್ರೆ 1 ಲೈನ್ಗೆ ಖಾಲಿ ಆಗ್ತಾ ಇದೆ ಬಾಕ್ಸು. ಈ ಬಾಕ್ಸ್ನೆಲ್ಲ ಏನು ಮಾಡ್ಬೇಕು ನಾನು ಆಮೇಲೆ ಅಂತ. ನೆಕ್ಸ್ಟ್ ಒಂದು ಜ್ಯೂಸ್ ಆ್ಯಕ್ಚುಲಿ ನಾನು ತುಂಬ ದೂರದಿಂದನೇ ಎತ್ತಕ್ಕೆ ಟ್ರೈ ಮಾಡಿದೆ, ಬಟ್ ಅದು ಎತ್ತಕ್ಕೆ ಆಗಲಿಲ್ಲ. ಅದು ಅವ್ರಿಗೆ ಎತ್ಕೊಂಡ್ಬಂದಂಗೆ ಆಯಿತು. ಇದು ಕ್ರಾಫ್ಟ್ ಸೋಡಾನೇ. ಸೋಡಾ ನೆಕ್ಸ್ಟ್ ಏನಿದೆ ಇದ್ಯಾವುದಿದೆ? ಬೆಸ್ಟ್ ಇದೆ ಅಂದರೆ ಏನು ಗೊತ್ತಾಗಿದೆ, ಎತ್ತೈತಿ ಈ ಥರ ಬಿಸಾಕ್ಕೊಂಡು ಆಮೇಲೆ ಎತ್ಕೊಂಡ್ರೆ ಬೆಸ್ಟ್. ಅಲ್ಲಿಂದ ಇಲ್ಲಿಗೆ ಓಡೋದು ತಪ್ಪತ್ತೆ 2-3 ರೌಂಡು. ಅಲ್ಲೋಗಿ ಇದ್ದರೆ ತುಂಬ ದೂರ ಹೋಗ್ಬಿಡ್ತು. ಒಂದು ಆ್ಯಾವ್ರೇಜ್ ಇದರಲ್ಲಿ ರೇಂಜಲ್ಲಿ ಬಿಸಾಕಿದ್ರೆ ಕರೆಕ್ಟಾಗಿ ಶಾಪ್ ಮುಂದೆ ಹೋಗ್ಬಿಡತ್ತೆ. ಸ್ವಲ್ಪ ಜಾಸ್ತಿ ಮಾಡಿಬಿಟ್ರೆ ತುಂಬ ದೂರ ಹೋಗ್ಬಿಡ್ಬಿಡತ್ತೆ. ಅದಕ್ಕೆ ಕೈಯಿಂದ ನಾವೇನಾದರೂ ಒಂದು ಹಿಡ್ಕೊಂಡು ಹೋಗೋಣ. ಅದು ಲೆಮನ್ ಜ್ಯೂಸ್. ಇದು ಬೆಸ್ಟ್ ಐಡಿಯಾ ಆಯಿತು. ನಾವು ಸುಮ್ಮನೆ ಅವಾಗಿಂದ ಆ ಕಡೆ ಈ ಕಡೆ ಓಡ್ತಾನೆ ಇದ್ದೆ. ಬಟ್ ಇದು ಗೇಮ್ ಗ್ರಾಫಿಕ್ಸ್ ಅಷ್ಟು ಓಕೆ ಗೈಸ್, ಬಟ್ ಜಾಸ್ತಿ ಅಂತ ಏನು ದೊಡ್ಡ ಗ್ರಾಫಿಕ್ಸ್ ಇಲ್ಲ. ತುಂಬ ಸ್ವಲ್ಪ ಸ್ಟ್ರಕ್ಕಿ ಅನ್ನಿಸ್ತಾ ಇರತ್ತೆ. ಎಲ್ಲ ಇದ್ರಲ್ಲಿ ತೋರಿಸೋದು. ಬಟ್ ನಮಗೆ ಒಂದೇ ಟ್ರೈ ಏನಂತಾರೆ ಇದಕ್ಕೆ, ಇದು ಕಮ್ಮಿ ಆಗುತ್ತೆ. ನಾವು ಇನ್ನೊಂದು ತಗೋಬೇಕಾಗತ್ತೆ, ಇದು ಖಾಲಿ ಆಗಿದೆ. ಆಮೇಲೆ ಇದೆಂತ ಇದು ಇದನ್ನು ಹೊರಲಿಟ್ಬಿಡೋಣ. ನಾವು ಮತ್ತೊಂದು ಟ್ರೇಗಳನ್ನ ತರಿಸ್ಕೊಬಿಡೋಣ ಅಂತೆ. ಆ್ಯಂಡ್ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ರೂಮ್ ರೆನೋವೇಟ್ ಎಲ್ಲ ಮಾಡಿ ನನಗೆ ಅದು ತೋರಿಸ್ತೇನೆ. ಸದ್ಯಕ್ಕೆ ಈ ಜ್ಯೂಸ್ ಒಂಚೂರು ಇನ್ನೂ ನಾವು ಇಡ್ಬೋದು ಅನಿಸುತ್ತೆ. ಜ್ಯೂಸ್ಗಳನ್ನೆಲ್ಲ ಇನ್ನೂ ಸ್ವಲ್ಪ ಇಡ್ಬೋದು. ಇಲ್ಲೊಂದು ಯಾವುದೋ ಬಾಕಿ ಬಂದಿತ್ತಲ್ಲ, ಯಾವುದಿದೆ? ಇದು ಜ್ಯೂಸ್ಗೆ. ಇದನ್ನು ಸ್ವಲ್ಪ ಅಲ್ಲೇ ಹೋಗಿ ಜೋಡಿಸ್ಬಿಟ್ಟು ಮುಂದ್ಗಡೆದೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಫಸ್ಟು. ಅದಕ್ಕೆ ಶಾಪ್ ಓಪನ್ ಮಾಡಬೇಕಂದ್ರೆ ಕಸ್ಟಮರ್ಗಳಿಗೆ ಇಷ್ಟೇ ಅನ್ನಿಸ್ಬಾರ್ದು. ಗುರು ಸೇಲ್ ಮಾಡ್ಬೋದು ಇದನ್ನು, ಸುಮ್ಮನೆ ತೊಗೊಂಡೋಗ ಅಲ್ಲಿ ಬಿಸಾಕ್ತಾ ಇದೆ. ಏನೇನು ಸೇಲ್ ಮಾಡ್ಬೋದು ಎಲ್ಲದನ್ನು ಸೇಲ್ ಮಾಡಿ ಇಟ್ಬಿಡೋಣ. ಯಾವುದು ಸೇಲ್ ಆಗಲ್ಲ ಅಂತ ಯಾವುದು ತೋರಿಸ್ತಾ ಇಲ್ಲಲ್ಲಪ್ಪ, ಯಾವುದು ಶೋ ಆಗ್ತಾ ಇಲ್ಲ. ಫಸ್ಟು ಹಂಗೆ ಅವನ್ನೆಲ್ಲ ಕೈಯಲ್ಲೇ ಎತ್ತಿ ಬಿಸಾಕ್ಬಿಡೋಣ. ಮೇ ಬಿ ಇವೆಲ್ಲ ಡೆಸ್ಟ್ಬಿನಲ್ಲಿ ಹೋಗೋದು ಅನ್ಸುತ್ತೆ. ಡೆಸ್ಟ್ಬಿನಲ್ಲಿ ಹೋಗ್ತಾ ಇದ್ದೀವೆಲ್ಲ. ಬಾಕ್ಸ್ ಹೋಗಲ್ಲ, ಬರೀ ಫುಡ್ ಐಟಮ್ಸ್ಗಳು ಅಷ್ಟೇ ಹೋಗ್ತಾ ಇದೆ. ಫುಡ್ಡು ಸಣ್ಣದು ಐಟಮ್ಗಳು ಮಾತ್ರ ಡೆಸ್ಟ್ಬಿನಲ್ಲಿ ಹೋಗ್ತಾ ಇದೆ, ಬಾಕ್ಸ್ಗಳೆಲ್ಲ ಹೋಗ್ತಾ ಇಲ್ಲ. ದೊಡ್ಡ ಫುಡ್ಡು ಹೋಗ್ತಾ ಇಲ್ಲ. ಅಷ್ಟೇ, ಉಳಿದಿದ್ದನ್ನೆಲ್ಲ ಕೈಯಲ್ಲೇ ತೊಗೊಂಡೋಗಿ ಇಡ್ಬೇಕು ಅಷ್ಟೇ. ನಾವು ಈಗ ಫಸ್ಟು ತೊಗೊಂಡೋಗಿ ಬಿಸಾಕೊಳ್ಳೋಣ. ಆಮೇಲೆ ಬಿಸಾಕೊಂಡು ಆಮೇಲೆ ಒಂದು ಜೊತೆ ಎತ್ತಾಕೋಣ. ಈಗ ಹೆಂಗಿದೆ ಥ್ರೋ? ಇದನ್ನು ಥ್ರೋ ಮಾಡ್ಬೋದಾ? ಆಗಲ್ಲ. ಮೇ ಬಿ ಎಲ್ಲಾದರೂ ಹೊರಗಡೆ ಉಗುಳತ್ತದು. ಬಟ್ ಎತ್ತರ ಅಲ್ಲೂ ಬಿಸಾಕೊಂಡ್ರೆ ನಮಗೆ ಅಲ್ಲಿ ಎತ್ತಾಕೋಕ್ಕೆ ಈಸಿ ಆಗುತ್ತೆ. ಸೊ ಅಲ್ಲಿವರೆಗೂ ಓಡೋಗೋದು ತಪ್ಪತ್ತೆ. ಅಲ್ಲಿ ಬಿಸಾಕೊಳ್ಳೋಣ ಎಲ್ಲ ಒಂದ್ಸತಿ.
ಅದಾದಮೇಲೆ ಒಂದೊಂದನೇ ಅದರೊಳಗೆ ಹಾಕ್ತಾ ಮುಗ್ಸಾಕೋಣಂತೆ. ಆ್ಯಂಡ್ ನಾವು ಇಲ್ಲೆಲ್ಲ ಈ ಗೇಮಲ್ಲಿ ನಾವು ಎಂಪ್ಲಾಯೀಸ್ಗಳನ್ನ ತೊಗೋಬೋದು, ಎಂಪ್ಲಾಯೀಸ್ ಕೈಯಲ್ಲೂ ಕೆಲಸ ಮಾಡಿಸ್ಬೋದು. ಬಟ್ ಸ್ಟಾರ್ಟಿಂಗಲ್ಲಿ ಎಂಪ್ಲಾಯೀಸ್ನೆಲ್ಲ ತೊಗೊಳಕ್ಕಾಗಲ್ಲ. ತಗೊಂಡ್ರೆ ಮತ್ತೆ ನಮಗೆ ಒಂದು ನಯಾ ಪೈಸೆನೂ ಉಳ್ಸೋಕ್ಕಾಗಲ್ಲ, ಮತ್ತು ರೂಮ್ನ ನಾವು ಅಪ್ಡೇಟ್ಸ್ ಮಾಡೋಕ್ಕಾಗಲ್ಲ, ಒಂದೇ ರೂಮಲ್ಲಿ ಜೀವನ ಮಾಡಬೇಕಾಗತ್ತೆ. ಅದಕ್ಕೆ 3 ರೂಮ್ಸ್ ಇದೆ ನಮ್ಮ ಹತ್ರ ಈಗ, ನಮ್ಮ ತಾತ ಬಿಟ್ಟೋಗಿರೋದು. ಸೊ ಆ 3 ರೂಮಲ್ಲಿ ಅದನ್ನೇ ಸ್ವಲ್ಪ ಕ್ಲೀನಾಗಿ ರೆನೋವೇಟ್ ಮಾಡಿ ರೂಮ್ನು ಬಾಡಿಗೆಗೆ ಕಳ್ಸೋಣ. ರೂಮ್ನ ರೆಂಟಿಗೆ ಬಿಡ್ಬೋದು, ಮೀನ್ಸ್ ಬಾಡಿಗೆ ಮೀನ್ಸ್ ರೆಂಟ್. ಪೂರ್ತಿ ಮುಂದೆ ಎಲ್ಲ ಖಾಲಿ ಆಯಿತು. ಈಗ ಶಾಪ್ನ ಆನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂಚೂರು ಇಲ್ಲೊಂಚೂರು ಸಿಡಿ ಹಾಕ್ಕೊಬಿಡೋಣ. ಸೈಡಿಗೆ ಬರೋ ನೀವೆಲ್ಲ ಬರ್ರೋ ಹತ್ರ. ದುಡ್ಡು ಹೋಗಲ್ಲ. ಇದು ಯಾಕೆ ಹೋಗ್ತಾ ಇಲ್ಲ, ಇದು ಹೋಗಲ್ವಾ? ಹೋಗಲ್ಲ. ಒಂಚೂರು ಸೈಡಿಗೆ ಇಟ್ಕೊಳ್ಳೋಣ ಎಲ್ಲದನ್ನು. ಇಲ್ಲಿ ರೈಲ್ ಬಿದ್ದಿದೆ, ಮತ್ತು ಅವ್ರಿಗೆ ಏನಾದರೂ ಅನ್ಸ್ಬೋದು. ಓಕೆ, ಈಗ ಹೋಗಿ ಶಾಪ್ ಓಪನ್ ಮಾಡೋಣ. ಶಾಪ್ ಓಪನ್ ಮಾಡಿಬಿಟ್ಟು ಆ್ಯಂಡ್ ಈ ವಿಡಿಯೋದಲ್ಲಿ ಇಷ್ಟಕ್ಕೆ ನಿಲ್ಲಿಸ್ತೀನಿ. ನೆಕ್ಸ್ಟ್ ವಿಡಿಯೋದನ್ನು ಮೋಟರ್ನ ರೆನೋವೇಷನ್ ಮಾಡೋದನ್ನೆಲ್ಲ ಮಾಡೋಣ ಅಂತ. ಇದಕ್ಕೆ ಈ ಎಪಿಸೋಡಲ್ಲಿ ಇದಿಷ್ಟು ಸಾಕಂತೀನಿ. ಬಾಯ್.